ಪ್ರೀತಿಸಿ ಮದುವೆ ಮಾಡಿಕೊಂಡು ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ಇಷ್ಟದ ಹಾಗೆ ಯಾವಾಗಲೂ ನನ್ನ ಹಿಂದಿಂದನೇ ಇರ್ತಾನೆ ಅಂದ್ಕೊಂಡ್ರೆ ಅವ್ರಗಳ ಜೊತೆ ಎಲ್ಲ ಹರಟೆ ಹೊಡ್ಕೊಂಡು ನನ್ನೇ ಮರ್ತೋಗ್ತಿದ್ದಾನೆ. ಶಾರ್ವರಿ ಅತ್ತೆ ಬೇರೆ ಕೋಪ ಮಾಡ್ಕೋಬೇಡ, ಅವ್ನು ಏನೇ ಅಂದರೂ ಸಮಾಧಾನವಾಗಿರು ಅಂತ ಹೇಳ್ತಾರೆ. ಆಗ್ತಿರೋದೆಲ್ಲ ನೋಡಿದ್ರೆ ಸಮಾಧಾನವಾಗಾದರೂ ಹೇಗಿರೋಕ್ಕೆ ಸಾಧ್ಯ? ಹಾಯ್ ದೀಪಿಕಾ. ಇವಾಗ ನೆನಪಾದ ನಿನಗೆ? ಅಲ್ಲ ನಿನ್ನ ನಾನು ಮರ್ತಿದ್ರೆ ಅಲ್ವ ನೆನಪಾಗೋದಕ್ಕೆ. ನೀನೊಂಥರ ನನ್ನ ಹಾರ್ಟ್ ಬೀಟ್ ಇದ್ದ ಹಾಗೆ, ಯಾವಾಗಲೂ ನಾನು ಎದೆಯಲ್ಲಿ ಸದ್ದು ಮಾಡ್ತಾನೇ ಇರ್ತೀನಿ. ಈ ಮಾತುಗಳೆಲ್ಲ ನನಗೆ ಬೇಕಾಗಿಲ್ಲ. ಇನ್ನೇನು ಬೇಕು? ಲಾಲಿಪಾಪ್ ಬೇಕಾ? ತಗೋ, ಅದಕ್ಕೆ ಮಾಡಿರೋದು ತುಂಬ ರುಚಿಯಾಗಿದೆ, ತಿನ್ನು. ರುಚಿಯಾಗಿದೆಯಾ? ಸಕ್ಕತ್ತಾಗಿದೆ. ಹೆಂಡತಿ ಮಾಡಿದ್ದು ಯಾವತ್ತಾದರೂ ರುಚಿ ಅನಿಸಿದ್ಯಾ ನಿನಗೆ? ಯಾವಾಗಲೂ ಬೇರೆಯವ್ರನ್ನೇ ಹೊಗಳ್ತಾ ಇರ್ತೀಯಲ್ಲ. ಅಭಿ, ನಿನಗೆ ನನ್ನ ಬಗ್ಗೆ ಗಮನ ಇಲ್ವಾ? ಅಥವಾ ಈ ಥರ ಎಲ್ಲ ಮಾತಾಡಿದ್ರೆ ನಂಗೆ ಹರ್ಟ್ ಆಗುತ್ತೆ ಅಂತಲೂ ನಿಂಗೆ ಅನ್ಸಲ್ವಾ? ಅಯ್ಯೋ, ನಾನು ಏನು ಹೇಳಿದೆ ಅಂತ ಇವಾಗ? ಈ ಹುಣ್ಸೆ ಹಣ್ಣು ಲಾಲಿಪಾಪ್ ಚೆನ್ನಾಗಿದೆ ಅಂದೆ ಅಷ್ಟೇ. ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಈ ರೀತಿ ಲಾಲಿಪಾಪ್ ತಿನ್ಕೊಂಡು ಎಲ್ಲರ ಜೊತೆಲಿ ಹರ್ಟೆ ಹೊಡಿಯೋಕ್ಕಲ್ಲ ನಾನು ನಿನ್ನ ಮದುವೆ ಆಗಿರೋದು. ನೀನು ನನಗೆ ತಾಳಿ ಕಟ್ಟಿದ್ಯಾ ಅಭಿ. ನೀನು ಯಾವಾಗಲೂ ನನ್ನ ಜೊತೆಲೇ ಇರಬೇಕು. ಈಗಲೂ ನಾನು ನಿನ್ನ ಜೊತೆನೇ ಇದೀನಲ್ಲ ದೀಪಿಕಾ. ಸ್ಟಾಪ್ ಇಟ್ ಅಭಿ. ಮನ್ಸಿಗೆ ದೊಡ್ಡ ಗಾಯ ಮಾಡಿ ಮತ್ತೆ ಅದಕ್ಕೆ ತುಪ್ಪ ಹಚ್ಚಕ್ಕೆ ಬರಬೇಡ. ದೀಪಿಕಾ, ಇವಾಗ ನಾನು ಏನಂತದ್ದು ಮಾಡಿದೆ ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನೆಗ್ಲೆಕ್ಟ್ ಮಾಡ್ತಿದ್ಯಾ ಅಭಿ. ನೀನು ನನ್ನ ನೆಗ್ಲೆಕ್ಟ್ ಮಾಡ್ತಿದ್ಯಾ. ಎಲ್ಲರ ಜೊತೆಯಲ್ಲಿ ನಗ್ನಗ್ತಾ ಮಾತಾಡ್ತಿರ್ತೀಯಾ. ಅದೇ ನಾನು ಮಾತಾಡ್ಸಕ್ಕೆ ಬಂದರೆ ಹೇಗೆ ಸಿಡುಕ್ತೀಯಾ ನೋಡು. ದೀಪಿಕಾ, ನಾನು ನಿನ್ನ ಜೊತೆ ನಗ್ನಾಗ್ತಾನೆ ಇರಬೇಕು ಅಂತ ಬಂದೆ. ಆದರೆ ಏನು, ನಾನು ಜಗಳ ಶುರು ಮಾಡಿದ್ನಾ? ಅಂದರೆ ನಾನು ಜಗಳ ಗಂಟಿ ಅಂತ ಹೇಳ್ತಿದ್ಯಾ? ಬದಲಾಗ್ಬಿಟ್ಟೆ ಅಭಿ, ನೀನು ತುಂಬಾ ಬದಲಾಗ್ಬಿಟ್ಟೆ. ದೀಪಿಕಾ, ನಾನು ಎಲ್ಲಿ ಹಾಗೆ ಹೇಳಿದೆ? ನೀನು ಹಾಗೆ ಹೇಳಲಿಲ್ಲ, ಆದರೆ ಹೇಳಬೇಕು ಅಂತ ಅನ್ಕೋತಿದ್ಯಾ. ನನ್ನ ಖುಷಿಗೋಸ್ಕರ ಏನಾದರೂ ಮಾಡಿದ್ಯಾ ನೀನು? ಹೋಗಲಿ, ನಾವಿಬ್ಬರು ಆಚೆ ಹೋಗಿ ಎಷ್ಟು ದಿನ ಆಯಿತು ಗೊತ್ತಾ? ನಾನು ಮಾತ್ರ ಯಾವಾಗಲೂ ನಮ್ಮಿಬ್ಬರು ಖುಷಿಗೋಸ್ಕರ ಯೋಚನೆ ಮಾಡ್ತಿರ್ತೀನಿ. ಆದರೆ ನೀನು ಅದ್ರ ಬಗ್ಗೆ ಒಂದು ಕ್ಷಣ ಕೂಡ ಯೋಚನೆ ಮಾಡಲ್ಲ ಅಲ್ಲ? ಸರಿ ಆಯಿತು, ಇವಾಗ ನಿನಗೋಸ್ಕರ ನಾನು ಏನು ಮಾಡಬೇಕು ಅಂತ ಹೇಳು. ಓ, ನೀನು ಏನು ಮಾಡಬೇಕು ಅಂತಲೂ ನಾನೇ ಹೇಳಬೇಕಾ? ಅಂದರೆ ಪ್ರೀತಿನೂ ನಾನೇ ಕೇಳಿ ಕೇಳಿ ಪಡ್ಕೋಬೇಕಾ? ಬೇಕಾಗಿಲ್ಲ ಅಭಿ, ನನಗೆ ಈ ಥರ ಪ್ರೀತಿನೂ ಬೇಕಾಗಿಲ್ಲ, ನೀನು ಬೇಕಾಗಿಲ್ಲ. ಹೋಗು ಇಲ್ಲಿಂದ. ಐ ಸೆಡ್ ಗೆಟ್ ಲಾಸ್ಟ್. ಅಲ್ಲ ದೀಪಿಕಾ, ಹೋಗು ಅಭಿ. ಲಿಸನ್ ಟು ಮೀ. ಜಸ್ಟ್ ಗೋ ಅವೇ ಅಭಿ. ತುಳಸಿಯವರೇ, ತಗೊಳ್ಳಿ, ಜ್ಯೂಸ್ ಕುಡೀರಿ. ಮಾಧವರೇ, ನೀವು ಯಾಕೆ ಇದೆಲ್ಲ ಮಾಡ್ತಾ ಇದ್ದೀರಾ? ನಂಗೆ ಜ್ಯೂಸ್ ಬೇಡ. ಜ್ಯೂಸ್ ಬೇಡವಾ? ಹಾಗಾದರೆ ಬಿಡೋರು ಯಾರು? ನೋಡಿ, ನೀವೀಗ ಸರಿಯಾಗಿ ಊಟನೂ ಮಾಡ್ತಾ ಇಲ್ಲ, ಹೊಟ್ಟೆ ತೊಳ್ಸುತ್ತೆ, ವಾಂತಿ ಆಗುತ್ತೆ ಅಂತ ಏನೂ ತಿಂತಾ ಇಲ್ಲ. ಕಡೆ ಪಕ್ಷ ಜ್ಯೂಸ್ ಆದರೂ ಕುಡಿಬೇಡವಾ? ದೇಹಕ್ಕೆ ಶಕ್ತಿ ಎಲ್ಲಿಂದ ಬರುತ್ತಿಲ್ಲ ಅಂದರೆ ನೋಡಿ, ಈಗಾಗಲೇ ನೀವು ಎಷ್ಟು ವೀಕ್ ಆಗಿದ್ದೀರಾ. ಇಲ್ಲ ಮಾಧವ್ ಅವರೇ, ನನಗೇನು ತಿನ್ನಬೇಕು ಅಂತನೋ ಕುಡಿಬೇಕು ಅಂತನೋ ಅನ್ನಿಸ್ತಾನೇ ಇಲ್ಲ. ಅನ್ನಿಸ್ತಿದ್ರೂ ಪರವಾಗಿಲ್ಲ, ನೀವೀಗ ಜ್ಯೂಸ್ ಕುಡಿಲೇಬೇಕು. ಈ ಟೈಮಲ್ಲಿ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೋಬೇಕು. ಅದರಿಂದ ಏನು ಪ್ರಯೋಜನ ಮಾಧವ್ ಅವರೇ? ನನ್ನ ಆರೋಗ್ಯ ಎಷ್ಟೇ ಚೆನ್ನಾಗಿದ್ರು ಒಂದು ಜೀವನ ನನ್ನಿಂದ ಉಳಿಸ್ಕೊಳಕ್ಕಾಗ್ತಿಲ್ಲ ಅಂದಮೇಲೆ ನಾನು ಏನೇ ತಿಂದ್ರು ಏನೇ ಕುಡಿದ್ರು ಅದೆಲ್ಲ ವ್ಯರ್ಥ ತಾನೆ. ನೀವಿನ್ನೂ ಅದೇ ಯೋಚನೆಯಲ್ಲಿದ್ದೀರಾ? ನೋಡಿ ತುಳಸಿಯವರೇ, ಅದು ಯಾವುದು ನಮ್ಮ ಕೈಲಿಲ್ಲ. ಮಗುಗೇನಾದರೂ ತೊಂದರೆ ಆಗುತ್ತೆ ಅನ್ನೋದಾಗಿದ್ದಿದ್ರೆ ನಾವು ಹೋರಾಟ ಮಾಡಿ ಹೇಗಾದರೂ ಬದುಕಿಸ್ಕೋಬೋದಾಗಿತ್ತು. ಆದರೆ ಈ ಟೈಮಲ್ಲಿ ತಾಯಿ ಜೀವಕ್ಕೆ ಅಪಾಯ ಅಂತ ಹೇಳ್ತಿದ್ದಾರೆ. ಅದು ನನ್ನಿಂದ ಸಹಿಸ್ಕೊಳಕ್ಕಾಗ್ತಿಲ್ಲ ತುಳಸಿಯವರೇ. ಇಲ್ಲ ಮಾಧವರೇ, ನನಗೆ ಹಾಗೆಲ್ಲ ಏನೂ ಆಗಲ್ಲ. ಹಾಗೇನಾದರೂ ಆದರೂ ಅದ್ರ ಬಗ್ಗೆ ಚಿಂತೆ ಇಲ್ಲ. ನೀವು ನಿಮ್ಮ ನಿರ್ಧಾರನ ಬದಲಾಯಿಸ್ಕೊಳ್ಳಲ್ವಾ? ಸಾಧ್ಯನೇ ಇಲ್ಲ ತುಳಸಿಯವರೇ. ನಿಮಗೇನಾದರೂ ಆಗುತ್ತೆ ಅಂತಂದರೆ ನಿಮಗೆ ಚಿಂತೆ ಇಲ್ಲದೆ ಇರ್ಬೋದು, ಆದರೆ ನಿಮ್ಮನ್ನೇ ಜೀವ ಅಂತ ಅಂದ್ಕೊಂಡಿರೋ ನಮಗೆ ಜೀವನೇ ಹೋದಾಗುತ್ತೆ.
ಸಂಧ್ಯಾ, ಏನು ಯೋಚನೆ ಮಾಡ್ತಿದ್ಯಾ? ಊಟ ಎಲ್ಲ ಆರೋಗುತ್ತೆ, ಊಟ ಮಾಡು. ತಲೆಯಲ್ಲಿ ಏನೇನೋ ತುಂಬಿಕೊಂಡಿದ್ರೆ ಊಟ ಹೇಗೆ ಸೇರುತ್ತೆ? ಹೋಗ್ಲಿ, ನಿಮ್ಮ ತಲೆನಲ್ಲಿ ಏನು ಓಡ್ತಾ ಇದೆ ಅನ್ನೋದನ್ನಾದರೂ ಹೇಳು. ಸಿರಿ, ನನಗೇನಾದರೂ ಈ ಕೆಲಸ ಸಿಗಲಿಲ್ಲ ಅಂದರೆ ಈ ಮನೆನ ಉಳಿಸ್ಕೊಳಕ್ಕಾಗೋದಿಲ್ಲ. ನಾನೇ ಈ ಮನೆಗೆ ಕಂಟಕ ಆಗ್ಬಿಟ್ಟು ನಾ ಅನ್ನಿಸ್ತಿದೆ. ಯಾಕೆ ಹಾಗೆಲ್ಲ ಮಾತಾಡ್ತಾ ಇದೆಯಾ? ಮನೆ ಉಳಿಸ್ಕೊಳ್ಳೋ ಜವಾಬ್ದಾರಿ ಒಬ್ಳದೇ ಅಲ್ಲ, ನನ್ನ ಮೇಲೂ ಇದೆ. ಆದರೂ ಈ ಮನೆ ಅಡ ಇಡೋದಕ್ಕೆ ನಾನು ತಾನೇ ಕಾರಣ. ನೀನು ನನ್ನ ತಂಗಿ, ನೀನು ಕಾರಣ ನಾನು ಕಾರಣ ಅನ್ನೋದಕ್ಕಿಂತ ಎಷ್ಟೇ ಕಷ್ಟ ಬಂದರೂ ಇಬ್ಬರೂ ಸೇರಿ ಎದುರಿಸೋಣ. ಕಷ್ಟಪಟ್ಟು ಕೆಲಸ ಹುಡುಕ್ತಾ ಇದೆಯಾ, ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಜಾಸ್ತಿ ಯೋಚನೆ ಮಾಡಬೇಡ, ಈಗ ಊಟ ಮಾಡು. ಹಾಗಂತ ಕೆಲಸದ ಬಗ್ಗೆ ಯೋಚನೆ ಮಾಡಿಕೊಂಡು ಫುಟ್ಪಾತ್ ಮೇಲೆಲ್ಲ ಕೂತ್ಕೋಬೇಡ. ಅಣ್ಣ ಆದವನಿಗೆ ಸಹಿಸ್ಕೊಳ್ಳೋಕ್ಕೆ ಕಷ್ಟನೂ ಆಗುತ್ತೆ. ಸಮರ್, ನೀನು ಸಂಧ್ಯನ್ ನೋಡಿದ್ಯಾ? ಇವಳು ಕೆಲಸ ಹುಡ್ಕೊಂಡು ಓಡಾಡಿ ಸುಸ್ತಾಗಿ ಫುಟ್ಪಾತ್ ಮೇಲೆ ಕೂತಿದ್ದನ್ನ ನಾನು ಅಭಿ ಇಬ್ರು ನೋಡಿದ್ವಿ. ಸಂಧ್ಯಾ, ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬೇಡ. ಸಂಜೆ ಆಗೋಷ್ಟರಲ್ಲಿ ಮನೆಗೆ ಬಂದ್ಬಿಡು. ಇವತ್ತಲ್ಲ ನಾಳೆ ಕೆಲಸ ಸಿಕ್ಕೇ ಸಿಗುತ್ತೆ. ಹೌದು ಸಂಧ್ಯಾ, ನಿನಗೆ ಕೆಲಸ ಸಿಕ್ಕಿ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡ್ತೀಯ ಅನ್ನೋದಕ್ಕಿಂತ ನೀನು ಬದಲಾಗಿದ್ಯಾ ಅನ್ನೋದೇ ನಮಗೆಲ್ಲ ಸಂತೋಷ. ತುಂಬ ಹಿಂಸೆ ಪಟ್ಕೋಬೇಡ ಸಂಧ್ಯಾ. ನಿಮ್ಮಿಬ್ರಿಗೂ ಎಂಥ ಒಳ್ಳೆ ಮನಸ್ಸಿದೆ. ನಾನು ಈ ಮನೇಲಿ ಏನೆಲ್ಲ ಅವಾಂತರಗಳನ್ನ ಮಾಡಿದೆ, ನಿಮ್ಮೆಲ್ರಿಗೂ ಎಷ್ಟು ಹಿಂಸೆ ಕೊಟ್ಟೆ, ಎಷ್ಟು ಸುಳ್ಳು ಹೇಳಿದೆ, ಎಷ್ಟು ಮೋಸ ಮಾಡಿದೆ. ಆದರೂ ನೀವು ನನ್ನ ಮೇಲೆ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ದೀರ. ಈ ಮನೇಲಿ ಹುಟ್ಟಿರೋದಕ್ಕೂ ಸಾರ್ಥಕ ಆಯ್ತು. ಆಯಿತು, ಊಟ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರಬಾರ್ದು, ಬಾಯಲ್ಲಿ ಅಷ್ಟೇ ನೀರು ಬರಬೇಕು. ಹಾಂ, ನಿಂಗೀಗ ಬಾಯಲ್ಲಿ ನೀರು ಬರೋ ಹಾಗೆ ಮಾಡಲಾ? ಬಂದೇರು. ಅಭಿ, ಏನಾಯ್ತು? ಏನಿಲ್ಲ ಅದಕ್ಕೆ, ದೀಪಿಕಾ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾಳೆ. ನಾನು ಅವಳಿಗೆ ಟೈಮ್ ಕೊಡ್ತಿಲ್ವಂತೆ, ಅವಳಿಗೆ ನಾನು ಇಂಪಾರ್ಟೆನ್ಸ್ ಕೊಡ್ತಿಲ್ವಂತೆ, ಅವಳು ನನ್ನ ಪ್ರಿಯಾರಿಟಿ ಅಲ್ವಂತೆ ಅಂತ ಏನೇನೋ ಮಾತಾಡ್ತಿದ್ದಾಳೆ. ಅವಳನ್ನ ಹೇಗೆ ಸಮಾಧಾನ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅವಳನ್ನ ಹೇಗೆ ಸಮಾಧಾನ ಮಾಡೋದು ಅಂತ ಯೋಚನೆ ಮಾಡೋದ್ರ ಬದಲು ನೀನೇನು ತಪ್ಪು ಮಾಡಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ತಪ್ಪ? ನಾನೇನು ತಪ್ಪು ಮಾಡಿದ್ದೀನಿ ಅದಕ್ಕೆ? ಅಭಿ, ಊಟ ಮಾಡೋ ಖುಷಿಯಲ್ಲಿ ನೀರು ಕುಡಿಯೋದನ್ನ ಮರಿಬಾರ್ದು. ಮನುಷ್ಯ ಬದುಕಬೇಕು ಅಂದರೆ ಊಟನೂ ಬೇಕು, ನೀರು ಬೇಕು. ಒಂದು ವೇಳೆ ಊಟ ಮಾಡದೆ ಒಂದು 2-3 ದಿನ ಇರಬಹುದೇನೋ, ಆದರೆ ನೀರು ಕುಡಿದೇ ಇರೋಕ್ಕಾಗತ್ತಾ? ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ನೀವೇನು ಹೇಳ್ತಾ ಇದ್ದೀರಾ? ನಾನು ಹೇಳ್ತಾರ ದೀಪಿಕಾ ಬಗ್ಗೆ, ಊಟದ ಬಗ್ಗೆ ಅಲ್ಲ. ನಾನು ಹೇಳ್ತಿರೋದು ದೀಪಿಕನ ಬಗ್ಗೆನೇ. ಮನೆಯವ್ರು ಎಲ್ಲರೂ ಪ್ರೀತಿ ಊಟ ಇದ್ದ ಹಾಗೆ, ಅದೇ ಕೈ ಹಿಡ್ದಿರೋ ಹೆಂಡತಿ ಪ್ರೀತಿ ನೀರಿದ್ದ ಹಾಗೆ. ಮನೆಯವ್ರು ಎಲ್ಲರ ಜೊತೆ ಸಂತೋಷವಾಗಿ ಖುಷಿಯಿಂದ ಇರುವಾಗ ಹೆಂಡತಿಗೂ ಅಷ್ಟೇ ಟೈಮ್ ಕೊಡಬೇಕು ಅನ್ನೋದು ಮರಿಬಾರ್ದಲ್ವಾ? ನೀನು ಮನೆಯವ್ರ ಜೊತೆ 1-2 ದಿನ ಮಾತಾಡಿಲ್ಲ ಅಂದ್ರೂ ಯಾರೂ ಏನೂ ಅಂದ್ಕೊಳ್ಳಲ್ಲ. ಅದೇ ಹೆಂಡತಿ ಜೊತೆ 1-2 ದಿನ ಮಾತಾಡಿಲ್ಲ ಅಂದರೆ ಅವಳ ಮನ್ಸಿಗೆ ತುಂಬ ಬೇಜಾರಾಗತ್ತೆ. ಯಾಕೆ ಗೊತ್ತಾ? ಅವಳು ಮನೆಯವ್ರನ್ನೆಲ್ಲರನ್ನೂ ಬಿಟ್ಟು ನಿನಗೋಸ್ಕರ ನಿನ್ನೆ ನಂಬ್ಕೊಂಡು ಈ ಮನೆಗೆ ಬಂದಿರ್ತಾಳೆ. ನಿನ್ನ ಪ್ರಪಂಚದಲ್ಲಿ ಮನೆಯವ್ರು ಎಲ್ಲರೂ ಇರ್ತಾರೆ, ಆದರೆ ಅವಳಿಗೆ ನೀನು ಒಬ್ಬನೇ ಪ್ರಪಂಚ ಆಗಿರ್ತೀಯ. ನಿಜ ಅದಕ್ಕೆ, ನಾನು ಅವಳನ್ನ ಅರ್ಥ ಮಾಡ್ಕೋಬೇಕಿತ್ತು. ಆದರೆ ಈಗ ಅವಳನ್ನ ಹೇಗೆ ಸಮಾಧಾನ ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ. ಅಷ್ಟೇ ತಾನೇ, ಒಂದು ಕೆಲಸ ಮಾಡು, ಎಲ್ಲರೂ ಮಲಗಿದ ಮೇಲೆ ಥ್ಯಾಂಕ್ಸ್ ಅದಕ್ಕೆ, ನನಗೀಗ ಸಮಾಧಾನ ಆಯಿತು. ಅವಳು ಕೋಪ ಕರಗಿ ನಾವಿಬ್ಬರು ಖುಷಿಯಾಗಿದ್ದರೆ ಆ ಅಷ್ಟು ಕ್ರೆಡಿಟ್ಸ್ ನಿಮಗೆ ಸೇರಬೇಕು.
ಅಮ್ಮ ಮಾಡಿದ್ದು ನಿಮ್ಮಿಬ್ರಿಗೂ ಇಷ್ಟ ಆಗುತ್ತೆ ಅಂತ ತಗೊಂಡು ಬಂದೆ. ಇಷ್ಟ ಆಗೋದಾ? ನೀನು ಹೇಳ್ದಾಗೆ ನಾನ್ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಿದೆ. ಸಮರ್, ನಾನು ಚಿಕ್ಕವಳಿದ್ದಾಗ ಇದನ್ನು ತಿಂದಿದ್ದು. ಈಗ ಇದನ್ನ ನೋಡಿ ಚಿಕ್ಕಂದೆಲ್ಲ ನೆನಪು ಬರ್ತಾ ಇದೆ. ನಾನು ಅಷ್ಟೇ, ಚಿಕ್ಕವನಿದ್ದಾಗ ಅಮ್ಮ ಮಾಡಿಕೊಡ್ತಾಯಿದ್ರು. ಹಳ್ಳಿಗೆ ಹೋದಾಗ್ಲಂತೂ ಹುಣ್ಸೆಣ್ಣು ಮರ ಹತ್ತಿ ಹುಣ್ಸೆಣ್ಣ ಕೀಳ್ತಾ ಇದ್ದೆ. ನನಗೋದೆಲ್ಲ ನೆನಪಾಯ್ತು. ಅಣ್ಣ, ನಿಂಗೆ ಇನ್ನೊಂದು ನೆನಪಿದ್ಯಾ? ಹುಣಸೆ ಮರ ಹತ್ತಿ ಕೆಳಗೆ ಬಿದ್ದು ಗಾಯ ಮಾಡ್ಕೊಂಡಿದ್ದೆ. ಆಗ ಸುತ್ತಮುತ್ತದವರೆಲ್ಲ ದೆವ್ವ ಭೂತ ಅದು ಇದು ಅಂತ ಹೇಳಿದ್ರು. ನೀನು ಅಮ್ಮ ಬೈಬೋದು ಅಂತ ಹೆದರ್ಕೊಂಡೆ ಮನೆಗೆ ಬಂದಿದ್ದೆ. ಆದರೆ ಅಮ್ಮ ಮುದ್ದು ಮಾಡಿ ಗಾಯಕ್ಕೆ ಔಷಧಿ ಹಚ್ಚಿ ಹುಣ್ಸೆಣ್ಣ ಜಜ್ಜಿ ಇದೇ ಥರ ಮಾಡಿಕೊಟ್ರು. ನನಗೆಲ್ಲ ನೆನಪಿದೆ. ತಗೋ. ಸರಿ ತುಳಸಿಯವರೇ, ಇವತ್ತೇನೋ ನೀವು ಹುಣಸೆ ಹಣ್ಣಿನ ಲಾಲಿಪಾಪ್ ಮಾಡಿದ್ದೀರಾ ಅಂತ ಪೂರ್ಣಿ ಹೇಳ್ತಾ ಇದ್ಲು. ನನಗಿಲ್ವಾ? ನೀವೇ ಎಲ್ಲ ಖಾಲಿ ಮಾಡಿಬಿಟ್ರಾ? ಮಾಧವರೇ, ನಿಮಗೆ ಕೊಡದೆ ಇರ್ತೀನ? ತಗೊಳ್ಳಿ. ಚಿಕ್ಕ ವಯಸ್ಸಲ್ಲಿದ್ದಾಗ ನನಗಿದು ತುಂಬ ಫೇವ್ರೇಟ್ ಆಗಿತ್ತು. ಅದಕ್ಕೆ ನಮ್ಮಮ್ಮ ನನಗೆ ಮಾಡಿಕೊಡ್ತಾಯಿದ್ಲು. ನನ್ನ ಮಕ್ಕಳಿಗೂ ಇದು ತುಂಬ ಇಷ್ಟ ಇತ್ತು. ಅದಕ್ಕೆ ಸುಮತಿ ಆವಾಗವಾಗ ಮಾಡಿಕೊಡ್ತಾಯಿದ್ಲು. ಅವಳು ಹೋದ್ಮೇಲೆ ನಾನು ಈಗಲೇ ಇದನ್ನು ತಿಂತಾ ಇರೋದು. ನಿಮ್ಮನ್ನು ಬಿಟ್ಟು ನನಗೆ ಒಬ್ಬನಿಗೆ ತಿನ್ನೋಕ್ಕೆ ಮನಸ್ಸಾಗ್ತಿಲ್ಲ. ತಗೊಳ್ಳಿ, ನೀವು ಅಂತೀನಿ. ಅಯ್ಯೋ, ನಾನು ಆಗಲೇ ತಿಂದೆ. ಆದರೂ ನೀವು ಕೊಡ್ತಾ ಇದ್ದೀರಾ ಅಂದಮೇಲೆ ಬೇಡ ಅನ್ನೋಕ್ಕಾಗ್ತಿಲ್ಲ. ಓಹೋ, ಹಾಗಾ? ನಿಮ್ಗೆ ಎಷ್ಟು ಇಷ್ಟ ಅನ್ನೋದು ನಿಮ್ಮ ಕಣ್ಣಲ್ಲೇ ಕಾಣ್ತಿದೆ. ತಗೊಳ್ಳಿ. ನನಗೆ ಹುಳಿ ತಿನ್ನಬೇಕು ಅನ್ನಿಸ್ತಾ, ಅದಕ್ಕೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಇದನ್ನು ಮಾಡ್ಕೋತಾ ಇದ್ದೆ. ಅದರ ಅಷ್ಟರಲ್ಲಿ ಪೂರ್ಣಿ ಬಂದ್ಬಿಟ್ಲು. ಅವಳಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಆಗ ಅವಳೇ ಹೇಳಿದ್ಲು, ಅವಿಗೆ ಇದು ತುಂಬ ಇಷ್ಟ ಅಂತ. ಆಗ ನನಗೆ ತುಂಬ ಸಮಾಧಾನ ಆಯಿತು. ಆಮೇಲೆ ಮನೆಯವ್ರಿಗೆ ಎಲ್ರಿಗೂ ಮಾಡಿದೆ. ಎಲ್ಲರೂ ಎಷ್ಟು ಖುಷಿಯಿಂದ ತಿಂದರು ಗೊತ್ತಾ? ಇಂಥ ಮಗುವಿನ ಮನಸ್ಸು ತುಳಸಿಯವರೇ ನಿಮ್ಮದು. ಭಗವಂತ, ಇವ್ರ ಮನಸ್ಸನ್ನು ಗಟ್ಟಿಯಾಗಿಟ್ಕೊಳ್ಳೋ ಧೈರ್ಯನ ನೀನೇ ಕೊಡಬೇಕು. ಕಾಲ್ ರಿಸೀವ್ ಮಾಡ್ತಿಲ್ಲ. ಎಲ್ಲಿ ಹಾಳಾಗಿ ಹೋಗಿದ್ದಾರೋ ಎಲ್ಲಿ? ನಾ ದುಡ್ಡು ಕೇಳಿದ್ದಕ್ಕೆ ಎಸ್ಕೇಪ್ ಆಗಿದ್ದಾರ? ಹಾಗಾಗಿದ್ರೆ ದೀಪಿಕಾ ಕೊಟ್ಟಿರೋ 5 ಲಕ್ಷ ಅವ್ರ ಹತ್ರನೇ ಇದೆ ಅಂತ ಅರ್ಥ. ಇಲ್ಲ, ಆ 5 ಲಕ್ಷ ಮಾವನ ಹತ್ರ ಇರೋದಂತೂ ಗ್ಯಾರಂಟಿ. ಬಿಡಬಾರ್ದು, ಹೇಗಾದರೂ ಮಾಡಿ ವಸೂಲಿ ಮಾಡಬೇಕು. ಆದರೆ ಮಾವ ಎಲ್ಲಿ ಹೋದ್ರು ಅಂತ.
ಸಂಧ್ಯಾ ಇನ್ನೂ ನಿದ್ದೆ ಮಾಡಿಲ್ವಾ? ಯಾಕೇನೋ ಟೆನ್ಷನಲ್ಲಿ ಇರೋ ಹಾಗಿದ್ಯಾ? ನೀನು ಈ ರೀತಿ ಯೋಚನೆ ಮಾಡಿಕೊಂಡು ಊಟ ಮಾಡದೆ ಸರಿಯಾಗಿ ನಿದ್ದೆ ಮಾಡದೆ ಇದ್ರೆ ಆಮೇಲೆ ಆರೋಗ್ಯ ಹಾಳಾಗತ್ತಷ್ಟೆ. ಆಮೇಲೆ ಕೆಲಸ ಸಿಕ್ಕಿದ್ರೂ ಸರಿಯಾಗಿ ಕೆಲಸ ಮಾಡೋಕ್ಕಾಗ್ದಲೇ ಇರೋ ಹಾಗಾಗತ್ತೆ. ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡು. ಹೌದು ಸಿರಿ, ನೀನು ಹೇಳೋದ್ರಲ್ಲೂ ಅರ್ಥ ಇದೆ. ಸುಮ್ಮನೆ ಯೋಚನೆ ಮಾಡೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ಆಗೋ ಕೆಲಸನ ಮಾಡಬೇಕು ಅಷ್ಟೆ. ಸರಿ, ನಾನು ಹೋಗಿ ಮಲಗ್ತೀನಿ. ಗುಡ್ ನೈಟ್. ಗುಡ್ ಗರ್ಲ್. ಮಾವ ಎಲ್ಲಿ ಹೋಗಿರ್ಬೋದು? ಇರಲಿ, ನಾಳೆ ಬಂದೇ ಬರ್ತಾರಲ್ವಾ, ವಿಚಾರಿಸ್ಕೊಳ್ತೀನಿ. ರೀ ರೀ ಎಲ್ಲಿ ಹೋದ್ರಿ ಇವರು? ಕರೆಂಟ್ ಹೋಯ್ತಾ? ರೀ ಏನ್ ಮಾಡ್ತಿದ್ದೀರಾ? ಹೇಳ್ತೀನಿ ಎಲ್ಲಿಗೆ? ಹೇಳ್ತೀನಿರು. ಎಲ್ಲಿ ಕರ್ಕೊಂಡ್ ಬರ್ತಿದ್ದೀರಾ? ಒಂದು ನಿಮಿಷ. ರೆಡಿನಾ? ಹಾ. ಏನಿದೆಲ್ಲ? ಇದೆಲ್ಲ ನಿನಗೋಸ್ಕರ. ಹೇಗನ್ನಿಸ್ತು? ತುಂಬ ಚೆನ್ನಾಗಿದೆ. ನಿನ್ನಷ್ಟು ಚೆನ್ನಾಗಿಲ್ಲ. ನಿನ್ನೊಂದದ ಮುಂದೆ ಇಂಥದ್ದೆಲ್ಲ ಏನೇ ಮಾಡಿದ್ರೂ ಸಪ್ಪೆ ಆಗಿ ಅನಿಸುತ್ತೆ. ಏನಿವತ್ತು ರಾಯರು ತುಂಬ ಹೊಗಳ್ತಿದ್ದೀರಾ? ಹೊಗಳ್ತಿರೋದಲ್ಲ, ಇರೋದನ್ನು ಹೇಳ್ತಿದ್ರಿ. ಇದುವರೆಗೂ ನಾನು ನಿನಗೋಸ್ಕರ ಏನೇನೂ ಮಾಡಿಲ್ಲ. ನೀನು ನನ್ನ ಏನು ಕೇಳೋದೂ ಇಲ್ಲ. ನಿನ್ನ ನಗು, ಸಂತೋಷ, ಆಸೆಗಳನ್ನೆಲ್ಲ ಕಟ್ಟಿಟ್ಟು ಮನೆಯವ್ರಿಗೋಸ್ಕರ ದುಡಿತಿರ್ತೀಯ. ಮನೆಯವ್ರ ಸಂತೋಷನೇ ನಿನ್ನ ಸಂತೋಷ ಅಂತ ಅವ್ರು ಎಲ್ರೂ ಚೆನ್ನಾಗಿ ನೋಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀಯ. ಹಾಗಿದ್ದಾಗ ನಿನ್ನ ಸಂತೋಷದ ಬಗ್ಗೆನೂ ನಾನು ಯೋಚನೆ ಮಾಡಬೇಕಲ್ವ? ನಿನ್ನೂ ಚೆನ್ನಾಗಿ ನೋಡ್ಕೋಬೇಕಲ್ವ? ಅದಕ್ಕೆ ನನ್ನ ಕ್ಯೂಟ್ ಹೆಂಡತಿಗೆ ನನ್ನ ಕಡೆಯಿಂದ ಒಂದು ಪುಟ್ಟ ಪ್ರಯತ್ನ. ಹೇಗನ್ನಿಸ್ತು? ಸಮುದ್ರನೇ ಇಷ್ಟ ಅಂತ ಹೇಳೋರಿಗೆ ಪ್ರತಿಯೊಂದು ಅಲೆ ಬಂದಾಗಲೂ ಇಷ್ಟನಾ ಅಂತ ಕೇಳಿದ್ರೆ ಏನು ಹೇಳ್ತಾರೆ? ಸಮುದ್ರದಲ್ಲಿ ಹೇಳೋ ಪ್ರತಿಯೊಂದು ಅಲೆನೂ ಇಷ್ಟ ಅಂತಲೇ ಹೇಳಬೇಕಾಗತ್ತೆ. ನನಗೂ ಹಾಗೇನೆ. ನೀವೇ ಇಷ್ಟ ಅಂತ ಅಂದಮೇಲೆ ನೀವು ಮಾಡೋ ಪ್ರತಿಯೊಂದು ಕೆಲಸನೂ ಇಷ್ಟ, ನೀವು ಆಡೋ ಪ್ರತಿಯೊಂದು ಮಾತು ಇಷ್ಟ, ನಿಮ್ಮ ನಗು, ನಿಮ್ಮ ನಡವಳಿಕೆ, ನಿಮ್ಮ ನೋಟ, ನಿಮ್ಮ ಪ್ರೀತಿ ಪ್ರತಿಯೊಂದು ಇಷ್ಟ ಆಗುತ್ತೆ. ಪುಣ್ಯ, ನಿನಗೆ ಅದೆಲ್ಲ ಇಷ್ಟ ಆಯಿತು ಅಂತ ನಾನು ಇಷ್ಟ ಆದ್ನೋ ಅಥವಾ ನಾನು ಇಷ್ಟ ಅಂತ ಅದೆಲ್ಲ ಇಷ್ಟ ಆಯಿತು? ಅದೆಲ್ಲ ನನಗೆ ಗೊತ್ತಿಲ್ಲ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇರಲ್ಲ. ಆದರೆ ನಿಮ್ಮ ಪ್ರಶ್ನೆಗೆ ನನ್ನ ಪ್ರೀತಿ ಒಂದೇ ಉತ್ತರ. ಲವ್ ಯು ಪುಣ್ಯ. ಐ ಲವ್ ಯು ಟು. ಪ್ಲೀಸ್